ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 27 ವರ್ಷಗಳ ಬಳಿಕ ಚಕ್ರ ಚಿಹ್ನೆ ಮತ್ತೆ ಚರ್ಚೆಗೆ ಬಂದಿದೆ. ಯಾರ್ಯಾರ ನಡುವೆ? ಜೆಡಿಎಸ್ ಮತ್ತು ಜೆಡಿಯು ಪೈಪೋಟಿಯಿಂದ ಈ ಚಿಹ್ನೆ ಸ್ಥಗಿತ ಆಗಿತ್ತು. ಚುನಾವಣಾ ಆಯೋಗದ ಬಳಿ ಚಕ್ರ ಚಿಹ್ನೆ ಉಳಿದುಕೊಂಡಿದೆ. 27 ವರ್ಷಗಳ ಬಳಿಕ ಚಕ್ರ ಚಿಹ್ನೆ ಮತ್ತೆ ಚರ್ಚೆಗೆ ಬಂದಿರೋದು. ಈ ಹಿಂದೆ ಅವಿಭಜಿತ ಜನತಾದಳ ಇದ್ದಾಗ ಅದರ ಚಿಹ್ನೆ ಚಕ್ರ ಆಗಿತ್ತು. ಅದಾದ ನಂತರ ಜೆಡಿಯು ಕರ್ನಾಟಕದಲ್ಲಿ ಜೆಡಿಎಸ್ ಆಯಿತು. ಹೀಗಾಗಿ ಆ ಚಿಹ್ನೆ ಚುನಾವಣಾ ಆಯೋಗದ ಬಳಿ ಇದೆ. ಈ ಚಿಹ್ನೆಯನ್ನ ಪಡೆದುಕೊಳ್ಳಬೇಕು ಅಂತ ಜೆಡಿಎಸ್ ಪಾರ್ಟಿ ಕಸರತ್ತನ್ನು ನಡೆಸ್ತಾ ಇದೆ. ಮತ್ತೆ ಚಕ್ರ ಚಿಹ್ನೆಯನ್ನ ಪಡೆಯುವುದಕ್ಕೆ NOC ಅತ್ಯಗತ್ಯ. ಹೀಗಾಗಿ ಇದರಲ್ಲಿ ರಾಜಕೀಯ ಜಟಾಪಟಿ 27 ವರ್ಷಗಳ ಬಳಿಕ. ಅಂದರೆ ನಿತೀಶ್ ಕುಮಾರ್ ಅವರ ಜೆಡಿಯು ಇದೆಯಲ್ಲ, ಅದು ಇದೀಗ ಬಾಣದ ಗುರುತನ್ನು ಹೊಂದಿದೆ. ಕರ್ನಾಟಕದ ಜೆಡಿಎಸ್ ತೆನೆ ಹೊತ್ತ ಮಹಿಳೆಯನ್ನು ಹೊಂದಿದೆ. ಇದಕ್ಕಿಂತ ಮೊದಲು ಜೆಡಿಎಸ್ ಟ್ರ್ಯಾಕ್ಟರ್ ಚಿಹ್ನೆಯನ್ನು ಹೊಂದಿತ್ತು, ಚಕ್ರ ಇತ್ತು ಕೂಡ ಅಲ್ಲಿ. ಆ ಚಕ್ರ ಪ್ರಗತಿಯ ಸಂಕೇತ ಅಂತ ಜೆಡಿಎಸ್ನವರು ನಂಬ್ತಾರೆ. ಸದಾ ಚಲನಶೀಲವಾಗಿರುತ್ತೆ, ಪ್ರಗತಿ ಇರುತ್ತೆ, ಯಾವಾಗಲೂ ಕೂಡ ಆಶಾದಾಯಕ ಬೆಳವಣಿಗೆಗಳಾಗಿರುತ್ತೆ ಅನ್ನೋದು ಇವರ ನಂಬಿಕೆ, ಭಾವನಾತ್ಮಕ ನಂಬಿಕೆ ಅದು. ಹೀಗಾಗಿ ಅದನ್ನು ಪಡೆದುಕೊಳ್ಳಬೇಕು ಅನ್ನೋ ಪ್ರಯತ್ನವನ್ನು ಜೆಡಿಎಸ್ ಮಾಡ್ತಾ ಇದೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಜನತಾ ಪಕ್ಷ ರಚನೆ ಆಗಿತ್ತು, ಚಕ್ರ ಇತ್ತು ಅವತ್ತು. ಅದಾದ ನಂತರ 1988ರಲ್ಲಿ ಜನತಾ ಪರಿವಾರದ ಜೊತೆಗೆ ಜನತಾದಳ ಅಸ್ತಿತ್ವಕ್ಕೆ, ಆಗಲೂ ಕೂಡ ಚಕ್ರ. 1999ರಲ್ಲಿ ಜನತಾದಳ ವಿಭಜನೆಯಾಗಿ ಜೆಡಿಎಸ್ ಮತ್ತು ಜೆಡಿಯು, ನಿತೀಶ್ ಕುಮಾರ್ ಅವರ ಪಾರ್ಟಿ ಮತ್ತು ದೇವೇಗೌಡರ ಜೆಡಿಎಸ್. ಟ್ರ್ಯಾಕ್ಟರ್ ಇದ್ದಿದ್ದು ಅದಾದ ನಂತರ ತೆನೆ ಹೊತ್ತ ಮಹಿಳೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಏನಿದು ಚಕ್ರ ಚಿಹ್ನೆಯ ಪೈಪೋಟಿ? ಜೆಡಿಎಸ್ ಇದನ್ನು ಪಡೆದುಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಾ ಇರೋದು ಯಾಕೆ? ಪ್ರವೀಣ್, ಜೆಡಿಎಸ್ಗೆ ಒಂದು ರಾಜಕೀಯವಾಗಿ ಹೆಚ್ಚಿನ ಮೈಲಿಗಳನ್ನ ತಂದುಕೊಟ್ಟಿದ್ದು ಅಥವಾ ಉನ್ನತಕ್ಕೇರಿದಂತಹ ಸಂದರ್ಭ ಅಂತಂದ್ರೆ ಅದು ಚಕ್ರ ಚಿಹ್ನೆ ಇರುವಂತಹ ಸಂದರ್ಭದಲ್ಲಿ. ಅಂದ್ರೆ ಈಗ ಜೆಡಿಎಸ್ ಆಗಿದೆ, ಮೊದಲು ಜೆಡಿಯು ಜೆಡಿಎಸ್ ಇವರೆಲ್ಲ ಒಂದೇ ಕಡೆಯಲ್ಲಿದ್ರು, ಜನತಾ ಪರಿವಾರದಲ್ಲಿದ್ರು. ಆ ಸಂದರ್ಭದಲ್ಲಿ ಇವರಿಗೆ ಬಹಳ ಉನ್ನತಿ ಇತ್ತು ಆ ಒಂದು ಚಿಹ್ನೆ ಕಾರಣಕ್ಕಾಗಿ. ಮತ್ತೆ ಅದನ್ನ ಜನರಿಗೆ ಇವತ್ತಿಗೂ ಕೂಡ ಜನರ ಮನಸ್ಸಲ್ಲಿದೆ. ಚಕ್ರ ಚಿಹ್ನೆ ಅಂತಂದ್ರೆ ಒಂದು ನಮ್ಮದು ಅನ್ನುವಂತ ಒಂದು ಭಾವನೆ ಜನರಲ್ಲಿದೆ ಅನ್ನೋಂತ ಕಾರಣಕ್ಕಾಗಿ ಅದನ್ನು ವಾಪಸ್ ಪಡೆದುಕೋಬೇಕು ಅನ್ನೋಂಥ ವಿಚಾರಕ್ಕೆ ಈಗ ಜೆಡಿಎಸ್ ಮುಂದಾಗಿದೆ. ಹಾಗಂತ ಚಕ್ರ ಚಿಹ್ನೆಗೆ ಪೈಪೋಟಿ ನಡೆಸ್ತಾ ಇರೋದು ಇದೇ ಮೊದಲೇನಲ್ಲ. ಯಾವತ್ತು ಜನತಾ ದಳ ಜೆಡಿಎಸ್ ಮತ್ತು ಜೆಡಿಯು ಆಗಿ ವಿಭಜನೆ ಆಯ್ತು 99ರಲ್ಲಿ, ಆ ವಿಭಜನೆ ಆದಂತಹ ಸಂದರ್ಭದಲ್ಲಿನೇ ಎರಡೂ ಕಡೆಯಿಂದನೂ ಸಹಿತ ಈ ಒಂದು ಚಕ್ರ ಚಿಹ್ನೆಗೆ ಪೈಪೋಟಿ ನಡೆಯುತ್ತೆ. ಆದ್ರೆ ಯಾರ ಕಡೆಯಿಂದನೂ ಯಾರಾದ್ರೂ ಒಬ್ರು ಅದಕ್ಕೆ NOC ಕೊಡ್ಬೇಕಾಗಿತ್ತು. ಹಾಗೆ ಕೊಟ್ಟರೆ ಮಾತ್ರ ಒಂದು ಇನ್ನೊಬ್ಬರಿಗೆ ಅದು ಲಭ್ಯ ಆಗ್ಲಿಕ್ಕೆ ಸಾಧ್ಯ. ಹಾಗೆ ಯಾರು ಕೂಡ ಕೊಡ್ದೇನೆ ತಮಗೆ ಬೇಕು ಅಂತ ಹೇಳಿ ಪಟ್ಟಿಡ್ಕೊಂಡು ಕೂತ್ಕೊಂಡ ಕಾರಣಕ್ಕಾಗಿ ಅದು ಆ ಚಿಹ್ನೆ ಫ್ರೀಸ್ ಆಯ್ತು, ಯಾರಿಗೂ ಕೂಡ ಕೊಟ್ಟಿಲ್ಲ. ಚುನಾವಣಾ ಆಯೋಗದಲ್ಲೇ ಇದೆ, ಇವತ್ತಿಗೂ ಆ ಚಿಹ್ನೆಯನ್ನ ಯಾರಿಗೂ ಕೂಡ ಕೊಟ್ಟಿಲ್ಲ. ಒಂದು ವೇಳೆ ಈಗ ಮತ್ತೆ ಅದಕ್ಕೆ ಪ್ರಯತ್ನವನ್ನ ಜೆಡಿಎಸ್ ಮಾಡ್ತಾ ಇದೆ, ಜೆಡಿಯು ಕೂಡ ಒಂದ್ ಕಡೆಯಲ್ಲಿ ಪ್ರಯತ್ನ ನಡೆಸಿದೆ ಅನ್ನೋಂತ ಮಾಹಿತಿ ಇದೆ. ಆದ್ರೆ ಈಗ NOC ಕೊಡಬೇಕಾಗಿರೋದು ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ದೇವೇಗೌಡರು ಅಥವಾ ಆ ಕಡೆಯಲ್ಲಿ ಜೆಡಿಯುನ ನಿತೀಶ್ ಕುಮಾರ್, ಅವ್ರ ಇಬ್ಬರಲ್ಲಿ ಒಬ್ರು ಯಾರಾದ್ರೂ ಒಬ್ಬರನ್ನ NOC ಕೊಟ್ರೆ ಅದು ಒಬ್ಬರಿಗೆ ಸಿಗತ್ತೆ. ಸದ್ಯ ಪರಿಸ್ಥಿತಿಯಲ್ಲಿ ಜೆಡಿಎಸ್ನವರು ಈ ಒಂದು ವಿಚಾರವಾಗಿ ಪ್ರಯತ್ನವನ್ನ ನಡೆಸಿದ್ದಾರೆ. ಚಿಹ್ನೆ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಸಭೆಯೆಲ್ಲ ನಡೆಸಿ ಒಂದು ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚುನಾವಣಾ ಆಯೋಗಕ್ಕೆ ಹೋಗಿ ನಮ್ಗೆ ಈ ಚಿಹ್ನೆ ಕೊಡಿ ಅಂತಂದ್ರೆ ಅವರು NOC ಯನ್ನ ಕೇಳ್ತಾರೆ. ಈಗ ಒಂದು ಲಾಭ ಆಗಿರುವಂತದ್ದು ಏನಂತಂದ್ರೆ ಜೆಡಿಎಸ್ಗೆ ಇಲ್ಲಿ ಜೆಡಿಎಸ್ ಮತ್ತು ಜೆಡಿಯು ಇಬ್ರು ಕೂಡ ಈಗ NDA ಕೂಟದಲ್ಲಿ ಇದ್ದಾರೆ. ಈ ಕಾರಣಕ್ಕಾಗಿ ಆ ಒಂದು ಮೈತ್ರಿ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ದೋಸ್ತಿಯ ಕಾರಣಕ್ಕಾಗಿ ಮನವೊಲಿಸಿ ಚಿಹ್ನೆಯನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ನಿತೀಶ್ ಕುಮಾರ್ ಅಷ್ಟು ಸುಲಭಕ್ಕೆ ಬಿಟ್ಕೊಡ್ತಾರಾ ಅನ್ನುವಂತ ಇರುವಂತ ಪ್ರಶ್ನೆ. ಯಾಕಂದ್ರೆ ಅವರು ಕೂಡ ಈ ಚಿಹ್ನೆಗೆ ಬಹಳಷ್ಟು ಪ್ರಯತ್ನವನ್ನ ನಡೆಸಿದಂತವ್ರು, ಅವರಿಗೆ ಸಿಗ್ಲಿಲ್ಲ ಅನ್ನೋಂತ ಒಂದು ಬೇಸರ ಅವತ್ತು ಕೂಡ ಇದೆ. ಹೀಗಾಗಿ ಮತ್ತೆ ಈ ಜಟಾಪಟಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಆದ್ರೆ ವಾಕ್ಸಮರ ಅಥವಾ ರಾಜಕೀಯ ಜಿದ್ದಾಜಿದ್ದಿ ಆ ರೀತಿ ಆಗೋದಕ್ಕಿಂತ ಹೆಚ್ಚಾಗಿ ನಯವಾಗಿಯೇ ಇದನ್ನ ತಿರಸ್ಕರಿಸುವಂತ ಸಾಧ್ಯತೆನೂ ಕೂಡ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸುಮಾರು ದಿನ ಆಯ್ತು, ಇದು ಒಂದು 3-4 ತಿಂಗಳ ಮೇಲಾಯ್ತು ಈ ಒಂದು ಪ್ರಯತ್ನ ಶುರುವಾಗಿ. ಇನ್ನುವರೆಗೂ ಕೂಡ ಜೆಡಿಯುನಿಂದ ಇವರಿಗೆ NOC ಸಿಕ್ಕಿಲ್ಲ. ಆ ಕಾರಣಕ್ಕೆ ನೋಡಿದ್ರೆ ಬಹುಶಃ ಜೆಡಿಯುನು ಸಹಿತ ಇದೇ ಒಂದು ಪ್ರಯತ್ನದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಜೆಡಿಯುನವರೇ ಈಗ ಜೆಡಿಎಸ್ ನ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರ ಅನ್ನೋಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದಾಗ ಜೆಡಿಎಸ್ ಕಡೆಯಿಂದ
ಒಂದು ಪ್ರಯತ್ನ ನಡೀತಾ ಇದೆ. ಮಾತುಕತೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅಂದ್ರೆ ಜೈಲಿ ಮಟ್ಟದಲ್ಲಿ ಹೋಗಿ ಮಾತುಕತೆ ಮಾಡಿ ರಿಕ್ವೆಸ್ಟ್ ಮಾಡುವಂತ ಪ್ರಯತ್ನಗಳು ನಡೀತಾ ಇದಾವೆ. ಏನಾಗುತ್ತೋ ಗೊತ್ತಿಲ್ಲ ಅನ್ನೋಂಥ ಮಾಹಿತಿ JDS ಮೂಲದಿಂದ ಸಿಕ್ಕಿದೆ. ಹಾಗಾಗಿ ನೋಡಿದ್ರೆ ಬಹುಶಃ ಮತ್ತೆ ಹಿಂದಿನಂತೆ 99ರಲ್ಲಿ ಎರಡೂ ಪಕ್ಷದವರು ಆ ಚಿಹ್ನೆಗಾಗಿ ಹೇಗೆ ಪೈಪೋಟಿಯನ್ನ ನಡೆಸಿದ್ರು, ಈಗಲೂ ಕೂಡ ಅನ್ನು ಒಳಗೊಳಗೆ ಆ ಒಂದು ಪೈಪೋಟಿ ಇರೋ ಕಾರಣಕ್ಕಾಗಿ ಚಿಹ್ನೆ ಸಿಗುವಂತ ಸಾಧ್ಯತೆ ಸ್ವಲ್ಪ ಕಡಿಮೆನೆ ಅಂತ ಅನ್ಸುತ್ತೆ. ಆದ್ರೆ ದೇವೇಗೌಡರ ಹಿರಿತನಕ್ಕೆ, ಅವರ ಮಾತಿಗೆ, ರಿಕ್ವೆಸ್ಟ್ಗೆ ಮಣಿದು ಏನಾದ್ರೂ JDU-ನ ನಿತೀಶ್ ಕುಮಾರ್ ಏನಾದ್ರೂ ಒಪ್ಪಿದ್ರೆ, ಅದನ್ನ NOC ಕೊಟ್ರೆ, ಅದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಅದು ಕೊಡಬಹುದು ಅಂತೇಳಿ NOC-ಯನ್ನ ಚುನಾವಣಾ ಆಯೋಗ ಕೊಟ್ರೆ ಮತ್ತೆ JDS-ಗೆ ಆ ಹಿಂದಿನ ಚಿಹ್ನೆ, ಈಗ ತನೆಯತ್ತ ಮಹಿಳೆಯ ಜೊತೆ ಚಕ್ರ ಚಿಹ್ನೆಯೂ ಸಹಿತ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಮಾಹಿತಿ ಲಭ್ಯ ಆಗಿದೆ. ಪ್ರವೀಣ್. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.